ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರ್ ರೆಸಿಪಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನುಗ್ಗೆಕಾಯಿ ಸಾಂಬಾರ್ ರೆಸಿಪಿ ಮಾಡುವ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ. ಮೊದಲಿಗೆ ಹುಣಸೆ ರಸ, ಕರಿಬೇವು ಕೊತ್ತಂಬರಿ ಸೊಪ್ಪು, ಮತ್ತು ಟೊಮ್ಯಾಟೊ, ಈರುಳ್ಳಿ, ಬೇಯಿಸಿದ ತೊಗರಿಬೇಳೆ, ಬೇಯಿಸಿದ ನುಗ್ಗೆಕಾಯಿ, ಬೇಯಿಸಿದ ನೀರದು ನುಗ್ಗೆಕಾಯಿದು ರಸ, ಟೊಮೆಟೊ, ಬೇಳೆ ಜೊತೆಗೆ ಬೇಯಿಸ್ಕೊಂಡಿರ್ತೀವಿ ಟೊಮೆಟೊ, ಮತ್ತು ತೆಂಗಿನಕಾಯಿ ಮತ್ತು ಟೊಮೊಟೊ ಇವೆರಡನ್ನೂ ಕೂಡ ಮಿಕ್ಸಿ ಜಾರ್ನಲ್ಲಿ ನಾವು ನುಣ್ಣಗೆ ರುಬ್ಕೋಬೇಕು. ಜೊತೆಗೆ ಸಾಂಬಾರು ಪುಡಿ, ಬೇಳೆ ಸಾರು ಪುಡಿ ಅದನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ. ಮೊದಲು ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ, 2 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಒಣಮೆಣಸಿನ್ಕಾಯಿ ಹಾಕಿ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ 1 ಕಪ್ಪು ಅದನ್ನು ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ 1 ಕಪ್ ಟೊಮೊಟೊ ತೊಗೋಬೇಕು, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಪ್ಲೇಟ್ ಮುಚ್ತೀವಿ, ಒಂದು 5 ನಿಮಿಷ ಬೇಯಬೇಕು. ಯಾಕೆಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಕೆಂಪಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸ್ಕೊಂಡಿರೋವಂಥ ನುಗ್ಗೆಕಾಯಿನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಪಾತ್ರೆಗೆ. ಒಂದೆರಡು ನಿಮಿಷ ಮುಚ್ಚಳ ಮುಚ್ತೀನಿ. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಟೊಮೊಟೊ ಹಾಗೂ ಬೇಳೆ ಸಾರು ಪುಡಿ ಹಾಕಿದ್ದೇನೆ, ನುಣ್ಣಗೆ ರುಬ್ಕೊಳ್ತೀನಿ. ಈಗ ಬೇಯಿಸಿದ ತೊಗರಿಬೇಳೆನೂ ಕೂಡ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾತ್ರ ಈಗ ನುಗ್ಗೆಕಾಯಿದು ರಸ ಇದು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ, ತೆಂಗಿನಕಾಯಿ, ಸ್ವಲ್ಪ ಬೇಳೆ ಸಾರು ಪುಡಿನೂ ಕೂಡ ಹಾಕಿದೆ ಅದಕ್ಕೆ. ಯಾಕೆಂದರೆ ತೆಂಗಿನಕಾಯಿ ನುಣ್ಣಗೆ ರುಬ್ಬಬೇಕು ಅಂತಂದರೆ ಸ್ವಲ್ಪ ಪುಡಿ ಹಾಕಿದ್ರೆ ಬೇಗ ರುಬ್ಬುತ್ತೆ. ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ತಿರುಗಿಸ್ಬೇಕು.
ಈಗ 2 ಸ್ಪೂನ್ ಇದಕ್ಕೆ ಸಾಂಬಾರು ಪುಡಿ ಹಾಕಬೇಕು. ಬೇಳೆ ಸಾರು ಪುಡಿ ಆದರೂ ಪರವಾಗಿಲ್ಲ, ಸಾಂಬಾರು ಪುಡಿ. ಪುಡಿ ಹಾಕಿದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡಿ ಇವಾಗ ಹೇಗೆ ಆಗ್ತಾಯಿದೆ, ಚೆನ್ನಾಗಿ ನೀಟಾಗಿ ಅದನ್ನು ಕಲಿಸ್ಬೇಕು. ಈಗ ರೆಡಿ ಆಗ್ತಾಯಿದೆ. ಸ್ವಲ್ಪ ಹುಣಸೆ ರಸನೂ ಕೂಡ ಅದಕ್ಕೆ ಹಾಕೋಬೇಕು. ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಸೌಟಿಂದ ಚೆನ್ನಾಗಿ ನೀಟಾಗಿ ತಿರುಗಿಸ್ಬೇಕು, ಯಾಕೆಂದರೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರನೇ ನೀಟಾಗಿ ನಾವು ಅದನ್ನು ತಿರುಗಿಸ್ಬೇಕು ಸಾಂಬಾರನ್ನ. ಆವಾಗ ಚೆಕ್ ಮಾಡಬೇಕು. ನೋಡಿ ಇವಾಗ ಆಗಿದೆ. ಆಗಿದೆ ಇದು. ಅದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕಬೇಕು. ಚೆನ್ನಾಗಿ ಸೌಟಿಂದ ತಿರುಗಿಸಿ. ಈಗ ರೆಡಿಯಾಗಿದೆ ಸಾಂಬಾರು. ತುಂಬ ರುಚಿಯಾಗಿದೆ ಸಾಂಬಾರು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ.